This is also one of the most inspirational story antane helbodu. The first transgender SI, Miss Janvi Rai. Can we have Miss Janvi Rai on the stage? Please make some noise. Jorada chapale hindeಯಿಂದ ಬರ್ತಿಲ್ಲ please. ಜೋರಾಗಿ ಬರಬೇಕು. She has completed with PG, worked in more than CBO and NGO past 10 years, and also conceived first trans women in police department exam. It is our pleasure, ma'am, and congratulations. ನೀವು ಪೋಸ್ಟಿಂಗ್ಗೆ ಬಂದು ನಮ್ಮೆಲ್ಲರನ್ನು ಪ್ರೊಟೆಕ್ಟ್ ಮಾಡೋದನ್ನ ನೋಡಬೇಕು ಅಂತ ನಾವೆಲ್ಲರೂ ಆಶಿಸ್ತೀವಿ. ಸೊ ಇವತ್ತಿನ ನಮ್ಮ ಮತ್ತೊಂದು ಮಹಿಳಾ ರತ್ನ ಇಲ್ಲಿದ್ದಾರೆ ವೇದಿಕೆ ಮೇಲೆ, ಜಾನ್ವಿ ರಾಯ್. ನಿನ್ನ ಬಾಳಲ್ಲಿ ನಿನಗೆ ನೀನೇ ದೊರೆ, ಕೇಳು 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 ಎಲ್ಲ ಆಟವ ನೀನೇ ಆಡು, ನೀನೇ ಸ್ಫೂರ್ತಿಯಾಗಬೇಕು ಎಲ್ಲ ಸಾಧಕರಿಗೆ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನನಗೇನು ಮಾತಾಡಬೇಕು ಅಂತ ನರ್ವಸ್ ಆಗ್ತಿದೆ, ಬಟ್ ಸ್ಟೇಜ್ ಮೇಲೆ ಬಂದಮೇಲೆ ಫುಲ್ ಕೂಲಾಗಿದ್ದೀನಿ. ಯಾಕಂದರೆ ನಾನು ನಲ್ಪಡ್ ಸರ್ನ 2 ಸಲನೇ ನೋಡಿದ್ದಷ್ಟೇ, ಬಟ್ 3rd ಟೈಮ್ ಅವ್ರ ಕೈಲಿ ಅವಾರ್ಡ್ ಈಸ್ಕೋತೀನಿ ಅಂದರೆ ತುಂಬ ನನಗೇನೋ ಒಂಥರ ಸಂತೋಷ ಅನ್ನಿಸ್ತಿದೆ. ಯಾಕಂದರೆ ಎಲ್ಲರೂ ಹೇಳಿದ್ರು ನಲ್ಪಡ್ ಸರ್ ಬಗ್ಗೆ, ಅವ್ರು ಬಂದವ್ರನ್ನ ಯಾರೂ ಕೈ ಬಿಡಲ್ಲ ಅಂತ. ಅದೇ ಥರ ನಾನು 1-2 ಸಲ ಹೋಗಿ ಭೇಟಿ ಮಾಡಿದ್ದೆ. ಸರ್ ಏನಂದರು, ಬಾರಮ್ಮ ನಾನು ಕೊಡಿಸ್ತೀನಿ ನಿನಗೆ. ಯಾಕಂದರೆ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗೋದು ಒಂದು ಟ್ರಾನ್ಸ್ಜೆಂಡರು ತುಂಬ ಕಷ್ಟ. ಯಾಕಂದರೆ ಒಂದು ಹೆಣ್ಣಾಗಿ ಹುಟ್ಬೋದು, ಒಂದು ಗಂಡಾಗಿ ಹುಟ್ಬೋದು, ಆದರೆ ಹೆಣ್ಣಾಗಿ ಹುಟ್ಟಿ ನೀತು ಹೇಳಿದಾಳೆ, ನಾನು ಏನು ಎಲಾಬ್ರೇಟ್ ಮಾಡಲ್ಲ, ಹಂಗೆ ಹಿಂದೆ ಅಚೀವ್ ಮಾಡಬೇಕಾದ್ರೆ ಕಷ್ಟ ಇದೆ. ಯಾಕಂದರೆ ನಾವು ಕ್ಯಾಸ್ಟ್ರೇಷನ್ ಮಾಡಿ ಸರ್ಜರಿ ಮಾಡಿ ತುಂಬ ಕಷ್ಟ ಇದೆ. ಆ ಲಾಂಗ್ ಜಂಪ್ ಮಾಡೋಕ್ಕಾಗಲಿ, ರನ್ನಿಂಗ್ ರೇಸ್ ಓಡೋಕ್ಕಾಗಲಿ ತುಂಬ ಕಷ್ಟಪಟ್ಟಿದ್ದೀನಿ. ಅದರಲ್ಲಿ ಫಿಸಿಕಲಲ್ಲಿ ಪಾಸಾಗಿ, ರಿಟರ್ನಲ್ಲಿ ಪಾಸಾಗಿ, ಪೊಲೀಸ್ ಅವ್ರಿಗೆ ಸರಿಯಾದ ಗೈಡ್ಲೈನ್ಸ್ ಇಲ್ಲ. ಸೊ ಹಂಗಾಗಿ ಅದೇನಾಗಿದೆ ಅಂದರೆ, ನಂದು SI ಪೋಸ್ಟು ಸರ್ ಹೇಳಿದ್ರು ನಿನಗೆ ಸಿಗುತ್ತೆ, ನಾನು ಸರ್ ಹತ್ರ ಮಾತಾಡ್ತೀನಿ, ನೀನು ಛಲ ಮಾತ್ರ ಬಿಡಬೇಡ ಅಂತ. ಆ ಛಲದಿಂದನೇ ಇನ್ನೂ ಇದ್ದೀನಿ. ಥ್ಯಾಂಕ್ ಯು ಸರ್ ತುಂಬ. ಹಾಗೆ ರಿಯಾನಾ ಹೇಳ್ದಿರ ನಾನು ಈ ಸ್ಟೇಜ್ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಯಾಕಂದರೆ ತುಂಬ ಎಂಪವರ್ ಮಾಡಿದ್ಲು. ಯು ಕ್ಯಾನ್ ಡೂ ಇಟ್, ಯು ಆರ್ ದ ನೆಕ್ಸ್ಟ್ SI, ಟ್ರಾನ್ಸ್ಜೆಂಡರ್ SI, ನೀನೇ ಕರ್ನಾಟಕದಿಂದ ಅಂತ. ಯಾಕಂದರೆ ನಾನು ಡಿಗ್ರಿ ಮಾಡಬೇಕಾದ್ರೆ ತುಂಬ ಏನು ಹೇಳಿದ್ರು, ಡಿಸ್ಕ್ರಿಮಿನೇಷನ್ ಫೇಸ್ ಮಾಡಿದ್ದೆ. PG ಮಾಡಬೇಕಾ, ಡಿಗ್ರಿ ಮಾಡಿಬಿಟ್ಟು ಸರ್ಜರಿ ಆಗಿಬಿಟ್ಟು PG ಮಾಡಬೇಕಾಗಿತ್ತು. MCOM ಮಾಡಬೇಕಾದ್ರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು 1% ರಿಸರ್ವೇಷನ್ ಟ್ರಾನ್ಸ್ಜೆಂಡರ್ ಸೀಟ್ಸ್ ಅಂತ ಹೇಳ್ಬಿಟ್ಟು. ನಾನು ಹೋದಾಗ ಅವ್ರು ಏನಂದ್ರಂದರೆ, ನೀವು ಹೆಂಗ್ಸ್ರಾ, ನೀವು ಮುಟ್ಟಾಗ್ತೀರಾ, ನೀವು ಗರ್ಭಚೀಲ. ನಾನು ಒಂದೇ ಮಾತು ಕೇಳಿದೆ, ಸರ್ ಓದೋದಕ್ಕೆ ಏನು ಮುಟ್ಟಾಗ್ತೀರಾ, ಗರ್ಭಚೀಲ ಬೇಕು, ನಾವು ಟ್ರಾನ್ಸ್ಜೆಂಡರ್ ಅಂತ ಹೇಳಿದ ಮೇಲೆ. ಬಟ್ ಐ ಫೇಲ್ ದಟ್ ಡೇ, ಬಟ್ ಐ ಸಕ್ಸೀಡ್ ಟುಡೇ ಇನ್ ದಿಸ್ ಸ್ಟೇಜ್. ರಿಯಲಿ ಥ್ಯಾಂಕ್ ಯು Rihanna, thank you sir, thank you. Wow, beautiful moment. Thank you sir. Thank you ma'am, and thank you Nalpad sir. So Women's Day ge what and all important you know well. Thank you so much.